ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಮೇಥಿ ಎಗ್ ಸಕ್ಷುಕ ಮಾಡ್ತಾ ಇದ್ದೇನೆ. ಮೆಂತ್ಯ ಸೊಪ್ಪು ಹಾಕಿ ಮೊಟ್ಟೆದು ಕರಿ ಮಾಡ್ತಾ ಇದ್ದೇನೆ, ಸಕ್ಷುಕ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತ ನೋಡುವ. ತುಂಬ ಟೇಸ್ಟ್ ಆಗ್ತದೆ ಇದು. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲಿಗೆ ಒಂದು ಪ್ಯಾನಲ್ಲಿ ನಾನು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಿದ್ದೀನಿ, ಯಾವ ಎಣ್ಣೆ ಕೂಡ ಹಾಕ್ಬೋದು. ಈಗ ಇದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಚಾಪ್ ಮಾಡಿ ಹಾಕಿದ್ದೇನೆ. ಒಂದು ಇಂಚಿನಷ್ಟು ಶುಂಠಿ ತಗೊಂಡಿದ್ದೇನೆ, ಮತ್ತು ಒಂದು ಬೆಳ್ಳುಳ್ಳಿ ತಗೊಂಡಿದ್ದೇನೆ, ಒಂದು ಇಡೀ ಬೆಳ್ಳುಳ್ಳಿ, ಮತ್ತೊಂದು 2 ಕಾಯಿ ಮೆಣಸು ಫೈನ್ ಚಾಪ್ ಮಾಡಿ ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಬಾಡಿಸ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕಿದು. ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್, ನೀವೊಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ಹೇಳಿ ನನಗೆ. ಇದು ನನ್ನ ಆಲ್ ಟೈಮ್ ಫೇವ್ರೇಟ್. ನಾನು ಹೆಚ್ಚಾಗಿ ಮಾಡ್ತಾ ಇದ್ದೇನೆ ಸಕ್ಷುಕ ರೆಸಿಪಿ. ದಿಢೀರಂತ ಮಾಡ್ಬೋದು ಮನೆಯಲ್ಲಿ. ಏನು ಇಲ್ಲದಾಗ ಮೀನೇನು ಇಲ್ಲದಿದ್ದರೆ ದಿಢೀರಂತ ಮೊಟ್ಟೆ ಇದ್ದರೆ ಈ ಥರ ಮಾಡ್ಬೋದು. ಮೆಂತ್ಯ ಸೊಪ್ಪು ಹಾಕದೆ ಕೂಡ ಮಾಡ್ಬೋದು. ನೋಡಿ, 2 ನೀರುಳ್ಳಿ ಚಾಪ್ ಮಾಡಿ, ಮೀಡಿಯಮ್ ಸೈಜ್ ಇದು, 2 ನೀರುಳ್ಳಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಸಣ್ಣ ಸೈಜ್ ಇದು ನೀರುಳ್ಳಿ ನಾನು 2 ಹಾಕ್ಕೊಂಡಿದ್ದೇನೆ. ದೊಡ್ಡದಾದರೆ 1 ಸಾಕಾಗ್ತದೆ. ದೊಡ್ಡ ನೀರುಳ್ಳಿ ಆದರೆ 1 ನೀರುಳ್ಳಿ ಸಾಕಾಗ್ತದೆ. ಚೆನ್ನಾಗಿ ಬಾಡಬೇಕಿದು, ನೀರುಳ್ಳಿ ಚೆನ್ನಾಗಿ ಬಾಡಬೇಕು. ಒಂದು ಸ್ವಲ್ಪ ಉಪ್ಪು ಹಾಕಿದರೆ ನೀರುಳ್ಳಿ ಬೇಗ ಫ್ರೈ ಆಗ್ತದೆ, ಅದಕ್ಕಾಗಿ ನಾನು ಸ್ವಲ್ಪ ಉಪ್ಪು ಕೂಡ ಹಾಕ್ತೇನೆ. ನೋಡಿ, ಈಗ ಚಾಪ್ ಮಾಡಿಟ್ಟ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. 2 ಟೊಮೆಟೊ ತಗೊಂಡಿದ್ದೇನೆ ನಾನು. ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆ ಟೇಸ್ಟ್ ಆಗ್ತದೆ. ಟೊಮೆಟೊ ಪ್ಯೂರಿ ಮಾಡಿ ಕೂಡ ಹಾಕ್ಬೋದು. ನಾನು ಹೀಗೆ ಬಾಡಿಸಿ, ನನಗೆ ಪ್ಯೂರಿ ಮಾಡಿ ಹಾಕೋದಕ್ಕಿಂತ ಹೀಗೆ ಮಾಡೋದು ತುಂಬ ಇಷ್ಟ. ನೋಡಿ, ಇದನ್ನು ಮುಚ್ಚಿ ಇಡ್ತಾ ಇದ್ದೇನೆ. ನೋಡಿ, ಇದು ಇನ್ನೂ ಕೂಡ ಫ್ರೈ ಆಗಬೇಕು. ನೋಡಿ, ಫ್ರೈ ಆಗ್ತಾ ಬಂದಿದೆ. ಇನ್ನೂ ಕೂಡ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಮತ್ತೆ ಮುಚ್ಚಿಡ್ತಾ ಇದ್ದೇನೆ. ನೀವು ಯಾವುದೇ ರೆಸಿಪಿ ಮಾಡುವಾಗ ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆಗಲೇ ಅದು ಟೇಸ್ಟ್ ಬರೋದು. ಅದು ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಡಬೇಕು ಫ್ರೈಯಲ್ಲಿ. ಆಯಿಲಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತದಲ್ಲ ಅಷ್ಟು ಚೆನ್ನಾಗಿ ನಿಮ್ಮದು ಮಸಾಲ ಬರ್ತದೆ. ನೋಡಿ, ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ, ಈಗ ಬೆಂದಿದೆ, ಟೊಮೆಟೊ ಎಲ್ಲ ಬೆಂದಿದೆ. ಇದಕ್ಕೆ ಈಗ ನಾನು ಸ್ಪೈಸಸ್ ಎಲ್ಲ ಹಾಕ್ತಾ ಇದ್ದೇನೆ. ಇದು ನೋಡಿ, 1 ಚಮಚದಷ್ಟು, ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ, ಮತ್ತೊಂದು ನೋಡಿ 1/4 ಚಮಚದಷ್ಟು ಜೀರಿಗೆ ಪುಡಿ, ಮತ್ತೊಂದು ಸ್ವಲ್ಪ ಇದು ಗರಂ ಮಸಾಲ ಪುಡಿ 1/4 ಚಮಚದಷ್ಟು, ಮತ್ತು 1 ಚಮಚದಷ್ಟು ಚಿಲ್ಲಿ ಪೌಡರ್ ಎಲ್ಲ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದರಲ್ಲಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು.
ನಾನು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಫೈನ್ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಇದಕ್ಕೆ ಹಾಕಬೇಕು. ಚಾಪ್ ಮಾಡಿದ ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಮೆಂತ್ಯ ಸೊಪ್ಪಲ್ಲಿ ಅಷ್ಟೊಂದು ನೀರಿರುವುದಿಲ್ಲ, ಹಾಗಾಗಿ ನೀರು ಸ್ವಲ್ಪ ಹಾಕಬೇಕಾಗ್ತದೆ. ಪಾಲಕ್ಕೆಲ್ಲ ಆದ್ರೆ ನೀರು ಅದರಲ್ಲೇ ತುಂಬ ಬಿಡ್ತದೆ. ಮೆಂತ್ಯ ಸೊಪ್ಪಲ್ಲಿ ಅಷ್ಟೊಂದು ನೀರು ಬಿಡುವುದಿಲ್ಲ. ಅದಕ್ಕೆ ಇದು ಬೇಯಲಿಕ್ಕೆ ಸ್ವಲ್ಪ ಮಸಾಲಕ್ಕೆ ನೀರು ಸ್ವಲ್ಪ ಹಾಕಬೇಕು. ಮಸಾಲ ಆಗಲಿಕ್ಕೆ, ಗ್ರೇವಿ ಕನ್ಸಿಸ್ಟೆನ್ಸಿ ಬರಲಿಕ್ಕೆ ನೀರು ಹಾಕಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಬಾಡಿಸ್ತಾ ಇದ್ದೇನೆ. ಈಗ ಇದಕ್ಕೆ ನೀರು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಮೆಂತ್ಯ ಸೊಪ್ಪು ಚೆನ್ನಾಗಿ ಬೇಯಬೇಕು. ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ನನ್ನ ಫೇವ್ರೆಟ್ ರೆಸಿಪಿ ಇದು, ಮೆಂತಿ ಎಗ್ ಶಕ್ಷುಕ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿ ನೀರು ಹಾಕಿದರೆ ಆಯಿತು. ಮಸಾಲಕ್ಕೆ ಎಷ್ಟು ನೀರು ಬೇಕು ಹಾಕಿದರೆ ಆಯಿತು. ನಾನು 2 ಕಾಯಿ ಮೆಣಸು ಹಾಕಿದ್ದೇನೆ, ಗ್ರೀನ್ ಚಿಲ್ಲಿ 2 ಹಾಕಿದ್ದೇನೆ, ಮತ್ತು ಒಂದು ಚಮಚದಷ್ಟು ಚಿಲ್ಲಿ ಪೌಡರ್ ಹಾಕಿದ್ದೇನೆ. ನಾನು 4 ಮೊಟ್ಟೆದು ಮಾಡ್ತಾ ಇದ್ದೇನೆ. ಮತ್ತು ಜೀರಿಗೆ ಮತ್ತು ಗರಂ ಮಸಾಲೆ ಎಲ್ಲ 1 ಸ್ಪೂನ್ ಹಾಕಿದ್ದೇನೆ. ನೋಡಿ, ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಮೊದಲು ಕೂಡ ಹಾಕಿದ್ದೇನೆ ನಾನು, ಈರುಳ್ಳಿ ಫ್ರೈ ಮಾಡಲಿಕ್ಕೆ ಮೊದಲು ಹಾಕಿದ್ದೇನೆ ನಾನು. ಈಗ ಪುನಃ ನೋಡಿ ಸ್ವಲ್ಪ ಹಾಕಿದ್ದೇನೆ ಉಪ್ಪು. ನೋಡಿ, ಈಗ ಮೊಟ್ಟೆಯನ್ನು ನಾನು ಹೊಡೆದು ಹಾಕ್ತಾ ಇದ್ದೇನೆ. ನೋಡಿ, ಮೊಟ್ಟೆ ಯಾವಾಗಲೂ ನೀವು ಡೈರೆಕ್ಟಾಗಿ ಹಾಕಬಾರ್ದು. ನೋಡಿ, ಈ ಥರ ಇದಕ್ಕೆ ಹಾಕಬೇಕು. ನೀವು ಡೈರೆಕ್ಟಾಗಿ ಹಾಕಿದರೆ ಒಮ್ಮೊಮ್ಮೆ ಮೊಟ್ಟೆ ಒಳ್ಳೆ ಇರೋದಿಲ್ಲ, ಕೆಟ್ಟೋಗಿರ್ತದೆ. ಅದಕ್ಕಾಗಿ ಈ ಥರ ಹಾಕಬೇಕು. ನೋಡಿ, ನಾನಿದು ಮುಚ್ಚಿಡ್ತಿದ್ದೇನೆ. ಮುಚ್ಚಿಡುವಾಗ ಗ್ಯಾಸ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಬೇಕು. ಲೋ ಫ್ಲೇಮ್ ಅಲ್ಲ, ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಇದನ್ನು ಬೇಯಿಸಬೇಕು. ನೋಡಿ, ಚೆನ್ನಾಗಿ ಬೇಯಬೇಕಿದು. ಲೋ ಫ್ಲೇಮಲ್ಲೇ ಇಟ್ಟು, ಫಾಸ್ಟಲ್ಲಿ ಇಡಬೇಡಿ. ಆದಷ್ಟು ಲೋ ಫ್ಲೇಮಲ್ಲೇ ಇಡಿ, ಇಲ್ಲದ್ರೆ ಸೀದು ಹೋಗುವ ಚಾನ್ಸ್ ಇರ್ತದೆ. ಅದಕ್ಕಾಗಿ ಲೋ ಫ್ಲೇಮಲ್ಲಿ ಇಟ್ಟು ಅದು ಚೆನ್ನಾಗಿ ಬೇಯಬೇಕು ಮೊಟ್ಟೆ. ನಿಮಗೆ ಹಾಫ್ ಬಾಯ್ಲ್ಡ್ ಬೇಕಿದ್ರೆ ಹಾಗೆ ಸ್ವಲ್ಪ ಬೇಯುವಾಗನೇ ತೆಗಿಬಹುದು. ಇಲ್ಲಾಂದರೆ ಫುಲ್ ಬಾಯ್ಲ್ಡ್ ಬೇಡ. ಕೆಲವರಿಗೆ ಹಾಫ್ ಬಾಯ್ಲ್ಡ್ ಇಷ್ಟ ಇರ್ತದೆ. ಹಾಗಿದ್ರೆ ನೋಡಿ, ಅರ್ಧ ಬೇಯುವಾಗನೇ ತೆಗಿಬಹುದು. ನಾನು ಮುಚ್ಚಿಡ್ತಿದ್ದೇನೆ. ನನಗೆ ಸ್ವಲ್ಪ ಜಾಸ್ತಿನೇ ಕರೆಕ್ಟಾಗಿ ಬೇಯಬೇಕು. ಅದಕ್ಕಾಗಿ ನೋಡಿ, ಈಗ ಬೆಂದಿದೆ. ನೋಡಿ, ಮೊಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. 4 ಮೊಟ್ಟೆದು ಶಕ್ಷುಕ, ಮೇಥಿ ಶಕ್ಷುಕ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರ್ತದೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ತುಂಬ ಟೇಸ್ಟ್ ಆಗ್ತದೆ ಇದು. ಗಂಜಿ ಊಟಕ್ಕೆಲ್ಲ ಬೆಳಿಗ್ಗೆ ತುಂಬ ಒಳ್ಳೆಯದಾಗ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಆಗಿದೆ ಅಂತ ಹೇಳಿ ತಿಳಿಸಿ ನನಗೆ. ಥ್ಯಾಂಕ್ ಯು ಫ್ರೆಂಡ್ಸ್.